ದಾಕ್ಷಾಯಿಣಿ, ಇವತ್ತು ಹಾಲ್ನಲ್ಲಿ ನಡೆದ ಘಟನೆನ ನೀನು ನೋಡಬೇಕಾಗಿತ್ತು. ಮಿಸ್ ಮಾಡ್ಕೊಂಡೆ ಕಣೆ. ನಿನ್ನ ಸ್ವಂತ ಮಕ್ಕಳು ಅಲ್ಲಲ್ಲ, ನನ್ನ ಸಾಕು ಮಕ್ಕಳು ನನಗೋಸ್ಕರ ನನ್ನ ಪರ ಹೇಗೆ ಜಗಳ ಆಡಿದ್ರು ಗೊತ್ತಾ? ಮಿಸ್ ಮಾಡ್ಕೊಂಡೆ ನೀನು. ಏನ್ ಗೊತ್ತಾ ದಾಕ್ಷಾಯಿಣಿ, ನೀನು ಹೆತ್ತ ಮಕ್ಕಳು ನನ್ನನ್ನ ಅಂದ್ರೆ ಈ ಮಾಳ್ವಿಕನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನನಗೋಸ್ಕರ ಇಡೀ ಜಗತ್ತನ್ನೇ ಎದುರು ನಿಲ್ತಾರೆ. ನೀನೇನೋ ಇವಾಗ ಈ ಮನೆಗೆ ವಾಪಸ್ ಬಂದಿರ್ಬೋದು, ಆದ್ರೆ ನಿನ್ನ ಮಕ್ಕಳ ಮನಸ್ಸಿನಲ್ಲಿರೋ ನನ್ನ ಜಾಗನ ಕಿತ್ಕೊಳ್ಳೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದಾಕ್ಷಾಯಿಣಿ, ನೀನ್ ಇವ್ರ ಪಾಲ್ಗೆ ಮುಗಿದು ಹೋದ ಒಂದು ಹಳೇ ಕಥೆ, ಮುಚ್ಚೋಗಿರೋ ಪುಸ್ತಕ. ಆದ್ರೆ ಈ ಮಾಳ್ವಿಕ, ನಾನು ಇವ್ರೆಲ್ಲರೂ ಪಾಲ್ಗೂ ನೆನ್ನೆ, ಇವತ್ತು ಅಷ್ಟೇ ಅಲ್ಲ, ನಾಳೆನೂ ಹೌದು. ಇಡೀ ಮನೆ ಭವಿಷ್ಯ ಇರೋದೇ ನನ್ನ ಕೈಲಿ, ಈ ಮಾಳ್ವಿಕನ ಕೈಲಿ. ನಾಳೆ ಅಂದ ತಕ್ಷಣ ನನ್ಗೊಂದು ನೆನಪಾಯ್ತು ದಾಕ್ಷಾಯಿಣಿ. ನಾಳೆ ನಿನಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಇದೆ ನನ್ನ ಕಡೆಯಿಂದ. ಆ ಸರ್ಪ್ರೈಸ್ ಏನು ಅಂತ ನಿನಗೆ ಮಾತ್ರ ಹೇಳ್ತೀನಿ, ಯಾಕೋ ಹೇಳ್ಬಾರ್ದು. ಸರ್ಪ್ರೈಸ್ ಏನಂದ್ರೆ, ನಾಳೆ ಇಷ್ಟೊತ್ತಿಗೆ ನೀನು ಈ ಪ್ರಪಂಚದಲ್ಲೇ ಇರೋದಿಲ್ಲ, ಸತ್ತು ಹೆಣವಾಗಿರ್ತೀಯ. ಇದೆ ಈ ನಿನ್ನ ಕೆಟ್ಟ ಮುಖನ ದಿನ ನೋಡ್ತಾ ನಿನ್ ಜೊತೆ ನೆನಪಿನ ಕಣ್ಣ ಮುಚ್ಚಲೆ ಆಟಾಡಿ ಸಾಕಾಗೋಗಿದೆ ನನಗೂ. ಎನಫ್. ಇನ್ನು ಈ ಆಟನ ಮುಂದುವರ್ಸೋದಕ್ಕೆ ನನಗಿಷ್ಟ ಇಲ್ಲ, ಮುಗಿಸ್ಬಿಡ್ತೀನಿ. ಅವಳಿಗೆ ಹಳೆಯ ನೆನಪು ಮತ್ತೆ ವಾಪಸ್ ಬಂದರೂ ಬರಬಹುದು ಅಂತ. ಸೂಪರ್ ಐಡಿಯಾಪ್ಪ, ನನ್ಗೋಕೆ. ಇನ್ನೇನ ಕಾಯೋದು? ನಾಳೆ ಪಿಕ್ನಿಕ್ ಹೋಗಕ್ಕೆ ಊಟ ತಿಂಡಿ ಎಲ್ಲ ಏನೇನ್ ಬೇಕೋ ನಾನು ಬೆಳಗ್ಗೆ ಬೇಗ ಎದ್ದು ತಯಾರು ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ದುರ್ಗಾ. ಶರತ್, ಈಗಾಗಲೇ ತುಂಬಾ ಟೈಮ್ ಆಗಿದೆ. ದಾಕ್ಷಾಯಿಣಿಗೆ ನಿದ್ದೆ ಬರ್ತಿರ್ಬೋದು. ನಾನು ಇವಳನ್ನ ಹಿತಾ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳಿ. ಸರಿಪ್ಪ. ದಾಕ್ಷಾಯಿಣಿ, ನಿಧಾನ ಬಾ. ಬಾಸು, ಬೆಳಗ್ಗೆ ಏನೇನ್ ಬೇಕೋ ನಾನು ಹೋಗಿ ತಯಾರಿ ಮಾಡ್ಕೊಂಡ್ಬಿಡ್ತೀನಿ. ದುರ್ಗಾ, ಒಂದು ನಿಮಿಷ. ನಾನು ಹೂನ ಬರೀ ಅಮ್ಮಂಗೆ ಮಾತ್ರ ತಂದಿಲ್ಲ, ನಿನಗೂ ತಗೊಂಬಂದಿದ್ದೀನಿ. ಹೂ ತಂದಿದ್ದೀರಾ? ಈ ಸಲ ಆದ್ರೂ ಹೂ ತಂದಿದ್ದೀರಾ ಅಥವಾ ಬರೀ ಕಡ್ಡಿ ತಗೊಬಂದು ಥ್ಯಾಂಕ್ಸ್ ಅಂತ ಹೇಳ್ತೀರಾ? ದುರ್ಗಾ, ಪದೇ ಪದೇ ಅದನ್ನ ಹೇಳಿ ಎಷ್ಟು ಸತಿ ಕಿಂಡಲ್ ಮಾಡ್ತೀಯಾ? ಈ ಸತಿ ದಾರನೂ ಇದೆ, ಹೂನೂ ಇದೆ. ಅದೇ, ಆರ್ ಯು ಸೀರಿಯಸ್? ಓಕೆ, ಒಂದು ನಿಮಿಷ. ನೀವು ಹೇಳೋದನ್ನ ನಾನು ರಿಪೀಟ್ ಮಾಡ್ತೀನಿ. ಕರೆಕ್ಟ್ ಮೀ ಫ್ರಮ್ ರಾಂಗ್. ನಾನು ಒಂದು ಹೈ ಪ್ರೊಫೈಲ್ ಸ್ನೈಪರ್ನ ಹೈರ್ ಮಾಡಬೇಕು, ಅದು ಕೊಲೆ ಮಾಡೋಕ್ಕೆ. ಹೌದು ತರುಣ್, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಓಕೆ? ಓ ಮೈ ಗಾಡ್, ಶಾರ್ಪ್ ಶೂಟರ್ ಅಂದ್ರೆ ಇಟ್ಸ್ ಕ್ರೇಜಿ. ಅಂದ್ರೆ ದಾಕ್ಷಾಯಿಣಿನ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ನೀವು? ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ನಾನು ಹೇಳಿದಿನ ಗಿಣಿ ತರ ಪದೇ ಪದೇ ನನ್ನ ಹತ್ರನೇ ರಿಪೀಟ್ ಮಾಡ್ತಾ ಇರ್ತೀಯೋ, ಇಲ್ಲ ನಾ ಹೇಳಿದ ಕೆಲ್ಸದ ಕಡೆ ಗಮನ ಕೊಡ್ತೀಯೋ? ಹಾಗಲ್ಲ ಅತ್ತೆ, ಜಸ್ಟ್ ಕನ್ಫರ್ಮ್ ಮಾಡ್ಕೊಂಡೆ. ನೀವು ಈ ಲೆವೆಲ್ಗೆ ಪ್ಲಾನ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದಿಸ್ ಇಸ್ ವೈಲ್ಡ್. ಅಂದ್ರು ನಿಮ್ಮ ಆಟಿಟ್ಯೂಡು, ಧೈರ್ಯ ನೋಡ್ತಿದ್ರೆ ನಂಗೊಂಥರ ಖುಷಿ ಆಗ್ತಿದೆ. ತರುಣ್, ಪ್ಲೀಸ್, ನನ್ನ ಧೈರ್ಯನ ನಿನ್ನ ಮುಂದೆ ಪ್ರದರ್ಶನ ಮಾಡಿ ನಿನ್ನನ್ನು ಮೆಚ್ಚೋ ಅಗತ್ಯ ನನಗಿಲ್ಲ. ಓಕೆ?
ಐ ಆಮ್ ನಾಟ್ ಹಿಯರ್ ಟು ಇಂಪ್ರೆಸ್ ಯು. ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ನಾನು ಹೇಳಿದ ಕೆಲಸನ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೋ. ಆ ದಾಕ್ಷಾಯಿಣಿಗೆ ನಾಳಿನ ಪಿಕ್ನಿಕ್ಗೆ ಕೊನೆ ಆಗಬೇಕು. ಅಲ್ಲೇ ಅವಳು ಸಾಯ್ಲೇಬೇಕು. ಡಿಡ್ ಯು ಗೆಟ್ ಇಟ್? ಓಕೆ ಅತ್ತೆ, ನೀವಿಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅಂದರೆ ನಾನು ನೋ ಅನ್ನಲ್ಲ. ಶಾರ್ಪ್ ಶೂಟರ್ ನಾನು ಅರೇಂಜ್ ಮಾಡ್ತೀನಿ, ಬಟ್ ಬದಲಾಗಿ ನನಗೇನು ಸಿಗುತ್ತೆ? ತರುಣ್, ನಿನಗೇನು ಬೇಕೋ ಅದೇ ಸಿಗುತ್ತೆ. ಶಾನ್ವಿ, ಎಸ್, ನೀನು ಅಂದುಕೊಂಡಿದ್ದಕ್ಕಿಂತ ಮುಂಚೆನೆ ಅವಳು ನಿನ್ನ ಕೈ ಸೇರ್ತಾಳೆ. ದಾಕ್ಷಾಯಿಣಿ ಕತೆ ಮುಗಿದ್ರೆ ಶಾನ್ವಿ ನಿನ್ನವಳೆ. ಇಟ್ಸ್ ಎ ಡೀಲ್ ಅತ್ತೆ. ಇವಾಗ ನೀವು ಕರೆಕ್ಟಾಗಿ ಮಾತಾಡಿದ್ದೀರಾ. ನಾಳೆ ದಾಕ್ಷಾಯಿಣಿ ಕತೆ ಪಕ್ಕಾ ಮುಗಿಯುತ್ತೆ. ವೆರಿ ಗುಡ್.